ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನ್ನ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಇವತ್ತು ಒಂದು ಟಿಪ್ಸ್ ಹೇಳೋಣ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ರುಬ್ಕೊಂಡು ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸ್ವಲ್ಪ ಜಾಸ್ತಿ ಇರೋದರಿಂದ ಅದು ಸಹ ರುಬ್ಬಿಟ್ಟಿದ್ದೀನಿ. ಈಗ ಹೊರಗಡೆ ಇಟ್ಟರೆ ಫ್ರಿಜ್ ಇಲ್ಲಾರ್ದವರು ಹೊರಗಡೆ ಇಟ್ಟರೆ ಮಿನಿಮಮ್ ಒಂದು ತಿಂಗಳು ಕೂಡ ಕ್ಯಾರಿ ಮಾಡಬಹುದು ಅಂತ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತು ಅವರು ಓಕೆ, ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ ಅವ್ರಿಗೆ ಯೂಸ್ಫುಲ್ ಆಗಲಿ ಈ ವಿಡಿಯೋ ಅಂತ ಹಾಕಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಟ್ರಿಕ್ಸ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಈಗ ನೋಡಿ, ಒಂದು ಹಾಫ್ ನಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಜ್ಯೂಸಿ ಜಾಸ್ತಿ ಇರೋದು ನಿಂಬೆಹಣ್ಣು, ಸ್ವಲ್ಪ ದೊಡ್ಡ ಸೈಜ್ ಇರೋದು. ಚಿಕ್ಕದಿದ್ದರೆ ಅದರಲ್ಲಿ ಸ್ವಲ್ಪ ಜ್ಯೂಸ್ ಕಡಿಮೆ ಬರೋದು ಚಾನ್ಸಸ್ ಇರುತ್ತೆ. ಅದರ ಸಲುವಾಗಿ ಒಂದು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ದೊಡ್ಡದಿರಲಿ, ಜ್ಯೂಸ್ ಜಾಸ್ತಿ ಇರುತ್ತಲ್ವ ಅದರದ್ದೊಂದು ಅರ್ಧ ನಿಂಬೆಹಣ್ಣು. ನೀವು ಜಾಸ್ತಿ ರುಬ್ಬಿಡ್ತಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ಒಂದು ನಿಂಬೆಹಣ್ಣು ಹಾಕಿ, ಇಲ್ಲಿ ಸ್ವಲ್ಪ ಅದರದ್ದು ಬೀಜ ಎಲ್ಲ ತೆಗಿತಾ ಇದ್ದೀನಿ. ಒಂದೆರಡು ಬಿದ್ದು ಪರವಾಗಿಲ್ಲ. ಸ್ವಲ್ಪ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ, ಹಾಗೆ ರುಬ್ಬಿ ಇಡ್ತಾ ಇದ್ದೀನಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಸಂತೆ ಎಲ್ಲ ಹೋದಾಗ ತಂದಿರ್ತೀವಲ್ವ, ಅಲ್ಲ ಮತ್ತು ಬೆಳ್ಳುಳ್ಳಿ ಅವೆಲ್ಲ ಜಾಸ್ತಿ ಇದ್ದರೆ ಈ ಥರ ರುಬ್ಬಿಡಿ, ಜಲ್ದಿಯೇ ರುಬ್ಕೊಂಡು ಅಡುಗೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಈ ಥರ ಒಂದು ಸ್ವಲ್ಪ ರುಬ್ಬಿಟ್ರೆ ಕೆಲಸ ಈಸಿ ಆಗುತ್ತಲ್ವ. ಹಾಗಾಗಿ ಒಂದು ತಿಂಗಳಷ್ಟು ಕ್ಯಾರಿ ಮಾಡ್ಬೋದು ಈ ಒಂದು ಹಾಫ್ ನಿಂಬೆಹಣ್ಣಿಂದ. ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ. ಅದು ಎಲ್ಲ ನಿಂಬೆಹಣ್ಣು ಹಾಕಿದ ನಂತರ ಎಲ್ಲ ಕಡೆ ಆಗೋ ಹಾಗೆ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿಟ್ಟರೆ ಒಂದು ತಿಂಗಳು ಕೂಡ ನಾವು ಯೂಸ್ ಮಾಡಬಹುದು. ಯಾವುದೇ ಸ್ಮೆಲ್ ಬರಲ್ಲ ಮತ್ತು ಯಾವುದೇ ಕಲರ್ ಕೂಡ ಚೇಂಜ್ ಆಗಲ್ಲ. ಮತ್ತು ನೀವು ಜಾಸ್ತಿ ನೀರು ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ಕೆಡುವ ಚಾನ್ಸಸ್ ಇರುತ್ತೆ. ನೀರು ಆಲ್ಮೋಸ್ಟ್ ಕಡಿಮೆ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪನೇ ಆಗಲಿ ನುಣ್ಣಗೆ ರುಬ್ಬಿಡಿ. ಹಾಗೆ ಇಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಕೊತ್ತಂಬರಿ ಪೇಸ್ಟ್ ಮಾಡಿಡೋದು. ನಮಗೆ ಸ್ವಲ್ಪ ಚಿಕನ್ ಐಟಮ್ಸ್ ಎಲ್ಲ ಮಾಡೋ ಟೈಮಲ್ಲಿ ಬೇಕಾಗುತ್ತಲ್ವ, ಅದಕ್ಕೆ ಜಾಸ್ತಿ ಇರೋ ಕಾರಣ ನಾನು ಸಹ ರುಬ್ಬಿಟ್ಟಿದ್ದೀನಿ. ಈಗ ಇದಕ್ಕೊಂದು ಹಾಫ್ ನಿಂಬೆಹಣ್ಣು ಹಾಕೋಣ. ಕಲರ್ ನೋಡಿ ಫ್ರೆಂಡ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು. ಒಂದು ಹಾಫ್ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕ್ಯಾರಿ ಕೂಡ ಮಾಡ್ಬೋದು. ನಾವು ಕೊತ್ತಂಬರಿ 1 ಮಂತ್ವರೆಗೂ ಇಡೋಕ್ಕಾಗಲ್ಲ ಫ್ರೆಂಡ್ಸ್. ಮಿನಿಮಮ್ ಒಂದು 8 ದಿನ ಅಂತರೂ ಹೊರಗಡೆ ಇಡ್ಬೋದು. ಸ್ಟೋರೇಜ್ ಮಾಡಿದರೆ ಒಂದು 15 ದಿನ ಜಾಸ್ತಿ ಬರ್ಬೋದು. ಹೀಗೆ ಹೊರಗಡೆ ಫ್ರಿಜ್ ಇಲ್ಲಾರ್ದವ್ರಿಗೆ ನಾನಿದು ಟಿಪ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಫ್ರಿಜ್ ಇದ್ದವ್ರು ಕೂಡ ಇದನ್ನು ಫಾಲೋ ಮಾಡ್ಬೋದು. ನೋಡಿ, ನಾನು ರುಬ್ಬಿದ ಕಲರ್ ಯಾವುದಿದೆ, ಈಗ ನಿಂಬೆಹಣ್ಣು ಹಾಕಿದ ನಂತರ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ನೋಡಿ. ಒಂಥರ ಆ ಸಮೋಸ ಜೊತೆ ತಿನ್ನೋ ಚಟ್ನಿ ಟೈಪ್ ಆಗಿದೆ ಅಲ್ವಾ. ಈ ಥರ ಒಂದು ಸಣ್ಣ ಉಪಾಯ ಮಾಡಿದರೆ ಕೆಡುವ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೆ ಹೆಂಗೆ ಅನಿಸಿತು? ಅಥವಾ ಯಾರಿಗಾದರೂ ಗೊತ್ತಿದ್ದರೆ ಓಕೆ ಫ್ರೆಂಡ್ಸ್, ಗೊತ್ತಿಲ್ಲಾರ್ದವರು ಈ ಟ್ರಿಕ್ಸ್ನ ಫಾಲೋ ಮಾಡಿ. ನಿಮ್ಮ ಯಾವುದೇ ಆಗಲಿ ದುಡ್ಡು ಕೊಟ್ಟೆ ತಂದಿರ್ತೀವಲ್ವ, ಕೆಡುವ ಚಾನ್ಸಸ್ ಮತ್ತು ಅವೆಲ್ಲ ವೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಕೊತ್ತಂಬರಿ ಕೂಡ ಸಿಗಲ್ಲ. ಈಗ ಸಸ್ತಾ ಆಗಿದೆ ನಡೀತೆ. ಒಂದೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ 10 ರೂಪಾಯಿ ಕೊಟ್ಟರು ಒಂದು 4 ಗಡ್ಡೆ ಕೊತ್ತಂಬರಿ ಸಿಗಲ್ಲ. ಹಾಗಾಗಿ ಇರೋ ಟೈಮಲ್ಲೇ ಸ್ವಲ್ಪ ಕ್ಯಾರಿ ಮಾಡ್ಕೊಂಡು ಇಡ್ಬೋದು. ನಾನು ಅದೇ ಹೇಳ್ತಾ ಇದ್ದೀನಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಬಿದರೆ ದೊಡ್ಡ ನಿಂಬೆಹಣ್ಣು ಹಾಕಿ, ಇಲ್ಲ ಸ್ವಲ್ಪ ರುಬ್ಬಿದರೆ ಒಂದು ನಿಂಬೆಹಣ್ಣಲ್ಲಿ 2 ಅಡ್ಜಸ್ಟ್ ಆಗ್ತವೆ. ಹಾಗಾಗಿ ನೀವು ಸಹ ಈ ಟ್ರಿಕ್ಸ್ನ ಫಾಲೋ ಮಾಡಿ ನಿಮ್ಮ ಪದಾರ್ಥವನ್ನು ನೀವು ಕಾಯ್ದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಮಿಕ್ಸಿಯಲ್ಲಿ ಹಾಕೋಕ್ಕಿಂತ ಅದು ರುಬ್ಬೋ ಕಲ್ಲಲ್ಲೇ ಹಾಕಿ ರುಬ್ಬಿದರೆ ಇನ್ನೂ ಒಂದು 2-4 ದಿನ ಜಾಸ್ತಿನೇ ನಾವು ಯೂಸ್ ಮಾಡಬಹುದು. ಹಾಗಾಗಿ ಕಲ್ಲಲ್ಲಿ ರುಬ್ಬಿದರೆ ಇನ್ನೂ ಸ್ವಲ್ಪ ಉತ್ತಮನೇ. ನಮ್ಮ ಮನೆಯಲ್ಲಿ ಇಲ್ವಲ್ಲ, ಅದರ ಸಲುವಾಗಿ ನಾನು ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಮಿಕ್ಸಿಯಲ್ಲಿ ಹಾಕಿ ಈ ಥರ ಒಂದು ಹಾಫ್ ನಿಂಬೆಹಣ್ಣು, ನಾನು ಫ್ರಿಜ್ ಇದ್ದರೂ ಕೂಡ ಒಂದು ಹಾಫ್ ನಿಂಬೆಹಣ್ಣು ಹಾಕಿ ಇಡ್ತೀನಿ. ನಿಂಬೆಹಣ್ಣು ಇರೋ ಟೈಮಲ್ಲಿ ಇಲ್ಲದೇ ಇದ್ದರೆ ಸ್ವಲ್ಪ ಫ್ರಿಜ್ಜಲ್ಲಿ ನಡೆಯುತ್ತಲ್ವ, ಅದಕ್ಕೆ ಅದೇ ಸ್ಪೂನು ಆ ಸೈಡ್ ಇಡ್ತಾಯಿದ್ದೀನಿ ನೋಡಿ. ಜಾಸ್ತಿ ಏನಿಲ್ಲ, ಒಂದು 15 ದಿನ ಆಗ್ಬೋದು ನಮಗೆ. ಯಾಕಂದರೆ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ. ಹಾಗೆ ನನಗೆ ಈ ಥರ ಎಲ್ಲ ಬಾಕ್ಸ್ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್. ಇಲ್ಲಿ ಮಾತಾಡ್ತೀನಿ ಬನ್ನಿ. ಗಟ್ಟಿಯಾಗಿ ಇದು ಮುಚ್ಕೊಳ್ಳುತ್ತೆ ಅಂದರೆ ನೋಡಿ, ಸೌಂಡ್ ಬರ್ತೀಗ ನೋಡಿ.
ಸಡನ್ಲಿ ಒಂದು ಕೈಯಲ್ಲಿ ಬಿಚ್ಚಿದ್ರೆ ಬರೋಲ್ಲ ಫ್ರೆಂಡ್ಸ್. ಇದು ಈ ಕೈಯಿಂದ ಇದಕ್ಕೆ ಇಟ್ಕೊಂಡೆ ಈ ಕೈಯಿಂದ ನಾವು ಇದಕ್ಕೆ ಓಪನ್ ಮಾಡಬೇಕು. ನೋಡಿ ನೋಡಿ ಈ ಥರ. ನನಗೆ ಅದಕ್ಕೆ ಈ ಥರ ಇದರಲ್ಲಿ ಸ್ಟೋರೇಜ್ ಜಾಸ್ತಿ ನಾನು ಮಾಡೋದು ಐಸ್ ಕ್ರೀಮ್ ಡಬ್ಬದಲ್ಲಿ. ಇದು ತಂದಿರ್ತೀವಲ್ವ, ಎದಕ್ಕೆ ವೇಸ್ಟ್ ಮಾಡಿ ಒಗಿಬೇಕಲ್ವ, ವೇಸ್ಟಲ್ಲಿ ಬೆಸ್ಟಾಗಿ ನಾನು ಕ್ಯಾರಿ ಮಾಡೋದು. ನೋಡಿ ಇವತ್ತಿನ ಇದು ಫಾಲೋ ಮಾಡಿದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪ್ಲೀಸ್ ಈ ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ, ಈ ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ಇದು ಐಡಿಯಾ ಯಾವ ಥರ ನಿಮಗೆ ಇಷ್ಟ ಆಗಿದೆ ಮತ್ತು ಯಾವ ಥರ ನೀವು ಯೂಸ್ ಮಾಡ್ತೀರಾ ಅಥವಾ ಇದಕ್ಕಿಂತ ಮುಂಚೆ ನೀವೇನಾದರೂ ಟ್ರೈ ಮಾಡಿದ್ದೀರಾ ಅನ್ನೋದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತೇನೆ. ಇಲ್ಲಿಗೆ ಈ ವಿಡಿಯೋ ಎಂಡಾಗಿ ಬಂತು ಫ್ರೆಂಡ್ಸ್. ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟ್ ಹೀಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಹೀನಾ ಬ್ಲಾಗ್ಸ್ SND ಚಾನಲ್ ವತಿಯಿಂದ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಸದಾ ನಮ್ಮ ಚಾನಲ್ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತ ಕೇಳ್ಕೊಳ್ತೇನೆ. ಬಾಯ್ ಫ್ರೆಂಡ್ಸ್.